ವೆಲ್ಕಮ್ ಬ್ಯಾಕ್ ಟು ನಮ್ಮದು ಹೊಸ ವಿಡಿಯೋ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಸೊ ಇವಾಗ ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡಿಂದು ಆಪ್ಷನ್ ಎಂಟ್ರಿ ಮುಗೀತು. ಸೊ ಆಪ್ಷನ್ ಎಂಟ್ರಿ ಮೀನ್ಸ್ ಕಾಲೇಜ್ ಆ್ಯಡ್ ಮಾಡಬೇಕಾಗಿತ್ತು ಮತ್ತು ಎಡಿಟ್ ಮಾಡ್ಬೋದಾಗಿತ್ತು. ಮತ್ತು ಒಂದು ಸಲ ಲಾಗಿನ್ ಆಗಿ ಲಾಗೌಟ್ ಆಗಿದ್ರಿ ಅಂದರೆ ಸೊ ನೀವು ನೆಕ್ಸ್ಟ್ ರೌಂಡಿಗೆ ಎಲಿಜಿಬಲ್ ಅಂತ ಹೇಳಿದ್ರೆ ಒಂದು ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು. ಸೊ ಅದು ಮುಗೀತು. ಕೆಲವೊಂದಿಷ್ಟು ಕಾಲೇಜ್ಗಳು ನ್ಯೂಲಿ ಬಿಟ್ಟಿದ್ರು, ಲೈಕ್ ಫಾರ್ಮಸಿ ಇದೆಲ್ಲ ಹೊಸದಾಗಿ ಆ್ಯಡ್ ಮಾಡ್ಕೊಳ್ರಿ ಅಂತೇಳಿ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಅದು ಬಿಟ್ಟಿರಲಿಲ್ಲ, ಅದನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆ್ಯಡ್ ಮಾಡಿಕೊಂಡ್ರು. ಮತ್ತು ಇವಾಗ ಸೆಕೆಂಡ್ ರೌಂಡಿಂದ ತರ್ಡ್ ರೌಂಡಿಗೆ ಹೋಗಬೇಕಾದ್ರೆ ನಾವು ಫೀಸ್ ಎಷ್ಟು ಪೇ ಮಾಡಬೇಕು ಮತ್ತು ಚಾಯ್ಸ್ ಎಷ್ಟು ಇರ್ತಾವೆ. ಲೈಕ್ ನಮಗೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಚಾಯ್ಸ್ ಇದ್ದು. ಬಟ್ ಸೆಕೆಂಡ್ ರೌಂಡಿಂದ ತರ್ಡ್ ರೌಂಡಿಗೆ ಹೋಗಬೇಕಾದ್ರೆ ಎಷ್ಟು ಚಾಯ್ಸ್ ಇರ್ತಾವೆ. ನಾವು ಸೆಕೆಂಡ್ ರೌಂಡಲ್ಲೇ ಅಡ್ಮಿಷನ್ ಮಾಡ್ಕೋಬೇಕಾ, ಸೆಕೆಂಡ್ ರೌಂಡಲ್ಲಿ ಅಷ್ಟು ಫೀಸ್ ಪೇ ಮಾಡಬೇಕಾ, ನಾವು ತರ್ಡ್ ರೌಂಡಿಗೆ ಹೋಗೋಕ್ಕೆ ಬರಲ್ವಾ, ಹೋಲ್ಡ್ ಆಪ್ಷನ್ ಇರುತ್ತಾ ಇಲ್ವಾ ಈ ಒಂದು ರೌಂಡಲ್ಲಿ. ಲೈಕ್ ಇವಾಗ ನಾವು ಫಾರ್ಮಸಿ ಕಾಲೇಜಸ್ನ ಆ್ಯಡ್ ಮಾಡಿದ್ದೀವಿ, ಮಾಕ್ ರೌಂಡ್ ಇರುತ್ತಾ ಇಲ್ವಾ, ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಇರ್ತೈತಿ. ಸೊ ಇನ್ನೂ ಯಾರು ನನ್ನ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಪ್ರತಿಯೊಂದು ದೋಸ್ತಿಗೂ ಸಹ ಶೇರ್ ಮಾಡಿರಿ, ಮರೆಯೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಏನಂತ ಗೊತ್ತಾಗೋದಿಲ್ಲ. ಸೊ ಸಡನ್ನಾಗಿ ಲೈಕ್ ಎಲ್ಲ ಅದು ಬಂದಾಗ ಏನಪ್ಪ ಏನೋ ಅಂತೇಳಿ ಗಾಬರಿ ಆಗ್ತಾರೆ. ಸೊ ಮೊದಲೇ ಅದ್ರ ಬಗ್ಗೆ ತಿಳ್ಕೊಂಡ್ರಿ ಅಂದ್ರೆ ಸೊ ನಿಮ್ಗೊಂದು ಐಡಿಯಾ ಇರ್ತೈತಿ ಏನೋ ಹೆಂಗೆ ಎತ್ತ ಅಂತೇಳಿ. ಸೊ ಅದಕ್ಕೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಅಂತ. ಆ್ಯಂಡ್ ಈ ಒಂದು ರೌಂಡ್ ಒಳಗೆ ನಿಮಗೆ ಕಾಲೇಜ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ, ಅದ್ರ ಬಗ್ಗೆನೂ ಹೇಳ್ತೀನಿ ಅಂತ. ಅದ್ರ ಬಗ್ಗೆ ಲೈಕ್ ಇನ್ನೊಂದು ವೀಡಿಯೋನೇ ಮಾಡಿರ್ತೀನಿ, ನನ್ನ ಚಾನಲಲ್ಲಿ ಹೋಗಿ ನೋಡ್ಕೊಂಡು ಬರ್ರಿ. ಸೊ ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಲೈಕ್ ಈ ರೀತಿ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗೋ ಚಾನ್ಸ್ ತುಂಬ ಇರ್ತೈತಿ. ಅದ್ರ ಬಗ್ಗೆ ಇವಾಗ ಒಂದು ವಿಡಿಯೋ ಹೇಳ್ತೇನೆ ಅಂತ. ಸೊ ಇವಾಗ ಏನಪ್ಪ ಅಂತಂದರೆ ಲೈಕ್ ಈ ಒಂದು ಸೆಕೆಂಡ್ ರೌಂಡು ತರ್ಡ್ ರೌಂಡ್ ಏನೇನು ಪ್ರೊಸೀಜರ್ ಇರ್ತೈತಿ, ಏನೇನು ಹೊಸ ರೂಲ್ಸ್ ಅದಾವ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅಂತ. ಸೊ ಇವಾಗ ಸೆಕೆಂಡ್ ರೌಂಡಿಂದ ನೀವು ತರ್ಡ್ ರೌಂಡಿಗೆ, ಇವಾಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಬಂದಿರಿ. ಸೊ ಸೆಕೆಂಡ್ ರೌಂಡಿದ್ದು ಸ್ಟಾರ್ಟ್ ಆಗಿ ನೀವು ಕಾಲೇಜಸನ್ನು ಎಡಿಟ್ ಮಾಡ್ಕೊಂಡ್ರಿ ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆ್ಯಡ್ ಮಾಡಿಕೊಂಡ್ರು, ಈ ರೀತಿ ಎಲ್ಲ ಆಯಿತು. ಸೊ ಆ್ಯಡು ಮಾಡಿಕೊಂಡ್ರು, ಎಡಿಟು ಮಾಡಿಕೊಂಡ್ರು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡಿರಲಿಲ್ಲ ಕಾಲೇಜಿಗೆ, ಅಂದರೆ ಫಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡಿರಲಿಲ್ಲ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿರಲಿಲ್ಲ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಕೌನ್ಸಿಲಿಂಗ್ ಬೇಡವೇ ಬೇಡ, ಅವಾಗೇನೋ ಒಂದು ಮೈಂಡ್ ಸೆಟ್ ಬಂದುಬಿಟ್ಟು ನನಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಬೇಡ ಅಂತೇಳಿ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿಬಿಟ್ಟಿದ್ರು. ನಂಗೆ ಬೇಡ ಕೌನ್ಸಿಲಿಂಗ್, KA ಕೌನ್ಸಿಲಿಂಗ ಬೇಡ, ನನಗೆ ಎಕ್ಸಿಟ್ ಆಗಿಬಿಡ್ತೀನಿ ಅಂತ ಹೇಳಿ ಎಕ್ಸಿಟ್ ಆಗಿದ್ರು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಜನ. ಸೊ ಆ ರೀತಿ ಮಾಡೋಂಥ ವಿದ್ಯಾರ್ಥಿಗಳಿಗೆ KA ಅವರು ಒಂದು ಚಾನ್ಸ್ ಕೊಟ್ಟಿದ್ದರು, ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತೀವಿ, ನೀವು ಚಾಯ್ಸ್ 1 ಕೊಟ್ಟವರು ಮತ್ತು ಚಾಯ್ಸ್ 4 ಕೊಟ್ಟವರು ನೀವು ಮತ್ತೆ ಅಗೇನ್ ಬಂದು ನಮ್ಮ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ವಿತ್ 750 ರೂಪಾಯಿ ಫೀಸ್ ಪೇ ಮಾಡಿದ್ರಿ ಅಂದರೆ ನಿಮಗೆ ಅಗೇನ್ ಮತ್ತೆ ನಾವು ಒಳಗೆ ತೊಗೋತೀವಿ ಅಂತ ಹೇಳಿದರು. ಸೊ ಅದೇ ರೀತಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೂ ಔಟ್ ಆಗೋದವರು ಮತ್ತೆ ಬಂದು ಪೋರ್ಟಲಲ್ಲಿ ಇವಾಗ ಮತ್ತೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಕತ್ತಾರೆ. ಸೊ ಅದನ್ನೇ ಮತ್ತೆ ಇವಾಗ ಈ ಒಂದು ಸೆಕೆಂಡ್ ರೌಂಡ್ ಟು ತರ್ಡ್ ರೌಂಡ್ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸರ್ ಮತ್ತೆ ಬಿಡ್ತಾರೆ ಅಂದರೆ ತರ್ಡ್ ರೌಂಡ್ ಎಡಿಟಿಂಗ್ ಬಿಟ್ಟಾಕಾರ ಸೊ ಅಗೇನ್ ನಾವು ಮತ್ತೆ ಆ್ಯಡ್ ಅಂದರೆ ಲೈಕ್ ನಾವು ಹೊರಗೆ ಹೋದವರು ಬರ್ಬೋದೇನಂತೇಳಿ, ಆ ರೀತಿ ಇರೋದಿಲ್ಲ. ಈ ಒಂದು ಸೆಕೆಂಡ್ ರೌಂಡ್ ಟು ತರ್ಡ್ ರೌಂಡ್ ಹೋಗಬೇಕಾದ್ರೆ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬರಬೇಕು. ಸೊ ಪ್ರೊವಿಷನಲ್ ರಿಸಲ್ಟ್ ಬಂದ್ಬಿಟ್ಟು ಇದೇ ಆಗಸ್ಟ್ 19ಕ್ಕೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಯಾರ. ಕ್ಲಿಯರ್ಲಿ ಹೇಳ್ಬಿಟ್ಟಾರೆ, ಒಂದು ಆಗಸ್ಟ್ 19ಕ್ಕೆ ನಾವು ಒಂದೇನು ಪ್ರೊವಿಷನಲ್ ರಿಸಲ್ಟ್ ಇರ್ತೈತಿ, ಅದನ್ನು ನಾವು ನಿಮಗೆ ಕೊಡ್ತೇವೆ, ರಿಸಲ್ಟ್ ಕೊಡ್ತೀವಿ. ಅದು ಅಕ್ಯುರೇಟ್ ಅಲ್ಲ, ಪ್ರೊವಿಷನಲ್ ಮೀನ್ಸ್ ತಾತ್ಕಾಲಿಕ, ಇದು ಅರ್ಥ ಮಾಡ್ಕೊಳ್ರಿ. ಪ್ರೊವಿಷನಲ್ ರಿಸಲ್ಟ್ ಕೊಡ್ತೀವಿ. ಸೊ ಪ್ರೊವಿಷನಲ್ ಆದಮೇಲೆ ಸೊ 20ನೇ ತಾರೀಕು ಅಂದರೆ 20 ನಿಮಗೆ ಎಕ್ಸಾಕ್ಟ್ ಆ್ಯಕ್ಯುರೇಟ್ ಒಂದು ರಿಸಲ್ಟ್ ಬರ್ತೈತಿ, ಅಂದರೆ ಆ್ಯಕ್ಚುಯಲ್ ರಿಸಲ್ಟ್ ಏನಿರ್ತೈತಿಲ್ಲ ಸೊ ಅದು ಬರ್ತೈತಿ. ಸೊ ಹೋಪ್ ಇದು ಮಾಡ್ಕೊಡ್ರಿ ಅಂತ ಯಾಕಂದ್ರೆ ಅವ್ರು KA ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ. ಸೊ ಅದೆಲ್ಲ ಆದಮೇಲೆ ರಿಸಲ್ಟ್ ಆಯಿತು, ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟ್ ನೀವು ಇವಾಗ ಅಡ್ಮಿಷನ್ ತೊಗೋಬೇಕು. ಲೈಕ್ ಇವಾಗ ಚಾಯ್ಸಸ್ ಎಷ್ಟು ಇರ್ತಾವೆ, ಕೇವಲ ಚಾಯ್ಸ್ 2 ಇರ್ತಾವೆ. ಒಂದು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು, ಮತ್ತು ಇನ್ನೊಂದು ಚಾಯ್ಸ್ 4 ಕೊಟ್ಟು ನನಗೆ ಕೌನ್ಸ್ಲಿಂಗೇ ಬೇಡ, ನನಗೆ KE-CET ಕೌನ್ಸ್ಲಿಂಗೇ ಬೇಡ, KA ಅಂಡ್ರ ಹತ್ರ ನಾ ಕಾಲೇಜ್ ಅಡ್ಮಿಷನ್ ಮಾಡೋದೇ ಇಲ್ಲ, ನಾನು ಇನ್ನೊಂದು ವರ್ಷ ವೇಟ್ ಮಾಡ್ತೀನಿ ಅಥವಾ ಲಾಂಗ್ ಟರ್ಮ್ ಮಾಡ್ತೀನಿ, ಇಲ್ಲ ನನಗೆ ಇದ್ರ ಬೇಡ, ನಾನು ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡ್ಕೋತೀನಿ. ಎಲ್ಲೋ BSc ಆಗಿರಲಿ, BCA, BBA ಅದರ್ ಕೋರ್ಸ್ಗಳಿಗೆ ನಾವು ಹೋಗಿ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೋತೀನಿ, ನಂಗೆ ಈ ಒಂದು ಕೌನ್ಸಿಲಿಂಗ್ ನೆಸಸರಿ ಇಲ್ಲ ಅಂತ ಹೇಳ್ಕೊಂಡು ನಾವು ವಿದ್ಯಾರ್ಥಿಗಳು ಅವರು ಚಾಯ್ಸ್ 4 ಕೊಡಬೇಕು. ಮತ್ತಿನ್ನು ನಾ ಅಡ್ಮಿಷನ್ ಮಾಡ್ತೀನಿ, ನಾ ಹೋಲ್ಡ್ ಮಾಡ್ತೀನಿ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅನ್ನೋ ವಿದ್ಯಾರ್ಥಿಗಳೇನೈತಲ್ಲ ಸೊ ಅವರು ಚಾಯ್ಸ್ 1 ಕೊಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಇವಾಗ ಫೀಸ್ ಎಷ್ಟು ಪೇ ಮಾಡ್ಬೇಕು ಸರ್? ಸೊ ಇವಾಗ ನಾವು ಚಾಯ್ಸ್ 1 ಕೊಡ್ತೀನಿ, ಚಾಯ್ಸ್ 1 ಕೊಟ್ಟವರು ಪೇ ಮಾಡಬೇಕು, ಪೇ ಮಾಡಿ ಹೋಲ್ಡ್ ಮಾಡೋರು ಪೇ ಮಾಡಲೇಬೇಕು, ಇವಾಗ ಅಡ್ಮಿಷನ್ ಮಾಡ್ಕೋತೀನಿ ಅನ್ನೋರು ಪೇ ಮಾಡಲೇಬೇಕು. ಸೊ ಆ ರೀತಿ ಮಾಡೋಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತಂದ್ರೆ ಇವಾಗ ಚಾಯ್ಸ್ 1 ಕೊಟ್ಟು ನನಗೆ ಇಷ್ಟವಾಗಿರ್ತಕ್ಕಂಥ ಕಾಲೇಜ್, ನನಗೆ ಬೇಕಾಗಿರ್ತಕ್ಕಂಥ ಕಾಲೇಜಿಗೆ ನನಗೆ ಸಿಕ್ಕೈತಿ ಅಂದ್ರೆ ನೀವು ಹೋಗಿ ಅಡ್ಮಿಷನ್ ಮಾಡ್ಬೋದು. ಚಾಯ್ಸ್ 1 ಕೊಡಬೇಕು, ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆರ್ಡರ್ ಬರ್ತೈತಿ, ಅಂದರೆ ಪೇಮೆಂಟ್ ಮಾಡಿದ್ಮೇಲೆ ಅಡ್ಮಿಷನ್ ಆರ್ಡರ್ ಬರ್ತೈತಿ, ಥ್ರೂ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಇಲ್ಲ ನಾನು ಹೋಲ್ಡ್ ಮಾಡ್ತೀನಿ ಅಂದ್ರೆ ಅಲ್ಲಿ ಒಂದು ನಿಮಗೊಂದು ಆಪ್ಷನ್ ಮತ್ತೆ ತೋರಿಸ್ತಾರೆ ಅವರು, ಲೈಕ್ ಹೋಲ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡಲೇಬೇಕು, ಯಾವುದೇ ಕಾಲೇಜ್ ಸಿಗಲಿ ಅಡ್ಮಿಷನ್ ಮಾಡಲೇಬೇಕು. ನೀವು ಹೋಲ್ಡ್ ಮಾಡ್ತೀನಿ ಅಂದ್ರೆ ಅಡ್ಮಿಷನ್ ಮಾಡಲೇಬೇಕು, ಯಾವುದೇ ಕಾಲೇಜ್ ಸಿಗಲಿ. ನಿಮಗೆ ಅದು ಇಷ್ಟ ಇಲ್ಲ, ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ಸೊ ನೀವು ಪೇ ಮಾಡಲೇಬೇಕು. ನಿಮಗೆ ಈ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋಲ್ಲ, ನಿಮ್ಗೆ ಗೊತ್ತೈತೆ ಅದು ಕಟಪ್ಪು ಅಷ್ಟು ಬಂದಿರಲ್ಲ. ಸೊ ತರ್ಡ್ ರೌಂಡ್ ಒಳಗೆ ನಿಮ್ಗೆ ಪಕ್ಕ ಕನ್ಫರ್ಮ್ ಇರ್ತೈತಿ ನನಗೆ ಸೀಟ್ ಸಿಕ್ಕೇ ಸಿಗ್ತೈತೆ ಅಂತೇಳಿ. ಸೊ ನೀವು ವೇಟ್ ಮಾಡಲೇಬೇಕು.
ವೇಟ್ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಒಳಗೆ ಸೊ ನೀವು ಪೇಮೆಂಟ್ ಮಾಡಿನೇ ವೇಟ್ ಮಾಡಬೇಕು ಅದಕ್ಕಿಂತ ಮೊದಲು. ಸೊ ಇವಾಗ ಎಷ್ಟು ಮಾಡಬೇಕು, ಪೇಮೆಂಟ್ ಎಷ್ಟು ಮಾಡಬೇಕು? ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಐತಿ, XYZ ಇಂಜಿನಿಯರಿಂಗ್ ಕಾಲೇಜ್, ಅದ್ರ ಫೀಸ್ ಬಂದುಬಿಟ್ಟು 1,20,000 ಐತಿ. ಸೊ ಇವಾಗ ನಾನು ಎಷ್ಟು ಪೇ ಮಾಡಿದ್ರೆ ನಾನು ಮುಂದಿನ ನೋಡಿ ಹೋಗ್ಬೋದು ಅಥವಾ ನಾನು ಅಡ್ಮಿಷನ್ ತೊಗೋಬೋದು. ಅಲ್ಲಿ 1,20,000 ಐತಲ್ಲ, ನೀವು 1,20,000 ಫುಲ್ ಅಮೌಂಟ್ ಪೇ ಮಾಡಬೇಕು. ಯಾರಿಗೆ ಪೇ ಮಾಡಬೇಕು ಏನಂದ್ರೆ, ನೀವು ಚಾಯ್ಸ್ 1 ಕೊಟ್ರಿ ಅಂದ್ರೆ ಅಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಬರ್ತೈತಿ. ಆ ಪೇಮೆಂಟ್ ಡೀಟೇಲ್ಸ್ ಬಂದ್ರೆ ಅವ್ರ KAಗೆ ಹೋಗಿ ನೀವು ಪೇಮೆಂಟ್ ಮಾಡ್ಬೋದು. ಸೊ ಇದೇ ಬ್ಯಾಂಕ್, ಅದೇ ನಮ್ಮ ಹತ್ರ ನಂದು ಕರ್ನಾಟಕ ಬ್ಯಾಂಕ್ ಐತಿ, ನಂದು ಗ್ರಾಮೀಣ ಬ್ಯಾಂಕ್ ಐತಿ, ನಂದು HDFC ಐತಿ, ನಂದು ಕೆನರಾ ಐತಿ, ನಂದು SBI ಐತಿ, ನಿಮ್ದು ಯಾವ್ದು ಬ್ಯಾಂಕ್ ಇರ್ಲಿಕ್ಕ. ಸೊ ಅವ್ರೊಂದು ನಂಬರ್ ಕೊಟ್ಟಿರ್ತಾರೆ, ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರಲಿ ಅಥವಾ ಒಂದು ಕೋಡ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನೀವೇನಾದರೂ ಪೇ ಮಾಡಿದ್ರಿ ಅಂದ್ರೆ ಆಯಿತು. ಅವ್ರ ಬ್ಯಾಂಕ್ ಇದ್ದಿದೆ ನಮ್ಮದು ಇರಬೇಕು ಅನ್ನೋದೇನು ಯಾವುದೋ ರೂಲ್ಸ್ ಇಲ್ಲ. ಜಸ್ಟ್ ನೀವು ಯಾವ ಅಕೌಂಟ್ ಇದ್ದರೂ ಸಹ ನೀವು ಅವರಿಗೆ ಪೇ ಮಾಡ್ಬೋದು. ಆ ರೀತಿ ಅವೈಲೇಬಲ್ ಐತಿ. ಅಷ್ಟು ಅಮೌಂಟ್ ಪೇ ಮಾಡಬೇಕು. ಇವಾಗ 1,20,000 ಇರಲಿ ಅಥವಾ 10 ರೂಪಾಯಿ ಇರಲಿ ಅಥವಾ ಒಂದು 20,000 30,000 ಇರಲಿ ಅಥವಾ 10,000 ಇರಲಿ, ಅಲ್ಲಿ ಎಷ್ಟು ಫೀಸ್ ಎಷ್ಟು ತೋರಿಸಿರ್ತೈತಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಅಗ್ರಿಕಲ್ಚರ್ ಮಾಡೋ ವಿದ್ಯಾರ್ಥಿಗಳಿಗೆ 43,000 ಹಿಂಗೇನೋ ಸಮಥಿಂಗ್ ಐತಿ. ಸೊ ಅಷ್ಟು ಅಮೌಂಟ್ ಅವರೆಲ್ಲ ಪೇ ಮಾಡಲೇಬೇಕು ಎಟ್ ಎ ಟೈಮ್. ಯಾಕಂದ್ರೆ ಅವರು KAಗೆ ಪೇ ಮಾಡ್ತಿರ್ತಾರೆ. ಸೊ ಇವಾಗ ನೀವು KAಗೆ ಪೇ ಮಾಡಬೇಕು. ಯಾವ ಕಾಲೇಜ್ ಅಲಾಟ್ ಆಗಿರ್ತೈತಿ ಅಲ್ಲೆಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ಅಡ್ಮಿಷನ್ ಮಾಡಬೇಕು. ಸರ್ ಇವಾಗ ಇಲ್ಲಿ ಇವಾಗ ಓಕೆ, ಇವಾಗ ಹೇಳಿದ್ರೆ ಸರ್ ಫೀಸು ಪೇ ಮಾಡಬೇಕು, ಪೇ ಮಾಡಿದೇವಿ ಮತ್ತು ಅಡ್ಮಿಷನ್ ಅಡ್ಮಿಷನ್ನು ಮಾಡಿಸಿದ್ವಿ. ನೆಕ್ಸ್ಟ್ ನಾವು ನಮಗೆ ಥರ್ಡ್ ರೌಂಡಿಗೆ ಹೋದ್ವಿ. ನಾವು ಥರ್ಡ್ ರೌಂಡಿಗೆ ಹೋದಾಕಾರ ನಂಗೆ ಬೇರೆ ಕಾಲೇಜ್ ಅಲಾಟ್ ಆಯಿತು. ಈ ಕಾಲೇಜ್ ಸಿಕ್ಕಂಥದ್ದಲ್ಲ, ಬೇರೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಯಿತು. ಸೊ ಅವಾಗ ನನ್ನ ಡಾಕ್ಯುಮೆಂಟ್ ಹೆಂಗೆ, ನನ್ನ ಫೀಸ್ ಹೆಂಗೆ ಅಂತ ನೀವು ಕೇಳ್ಬೋದು ನನಗೆ. ಅವಾಗ ಏನಂದ್ರೆ ನಿಮ್ಮ ಅಮೌಂಟ್ ಏನಿರ್ತೈತಿ ನೀವು ಕಾಲೇಜಿಗೆ ಪೇ ಮಾಡಿರೋದಿಲ್ಲ, ಒಂದು KAಗೆ ಪೇ ಮಾಡಿರ್ತೀರಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿರ್ತೈತಲ್ಲ, ಸೊ KAಗೆ ಪೇ ಮಾಡಿರ್ತೀರಿ. KA ಅವರು ನಿಮ್ಮ ಅಮೌಂಟನ್ನು ಆ ಕಾಲೇಜಿಗೆ ಸ್ಯಾಂಕ್ಷನ್ ಮಾಡ್ತಾರೆ. ಯಾವ ವಿದ್ಯಾರ್ಥಿಗೆ ಯಾವ ಕಾಲೇಜ್ ಅಲಾಟ್ ಆಗಿರ್ತೈತೆ, ಸೊ ಈ ಅಮೌಂಟನ್ನು ಆ ಒಂದು ಕಾಲೇಜಿಗೆ ಸ್ಯಾಂಕ್ಷನ್ ಮಾಡ್ತಾರೆ. ಲೈಕ್ ಅಲ್ಲೇ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್. ಸೊ ಹಾಗೆ ನಿಮಗೆ ಬೇರೆ ಕಾಲೇಜ್ ಅಲಾಟ್ ಆಯ್ತು ಅಂದ್ರೆ ನೀವು ಮತ್ತೆ ಆ ಕಾಲೇಜಿಗೆ ಹೋಗಿ ಸರ್ ಹಿಂಗೆ ನನಗೆ ಬೇರೆ ಕಾಲೇಜಿನೊಂದು ಅಲಾಟ್ ಆಗಿರ್ತಕ್ಕಂಥ ಒಂದು ಸ್ಲಿಪ್ ಬರ್ತೈತಿ, ಈ ಕಾಲೇಜ್ ಅಲಾಟ್ ಆಗೈತಿ ನಿಮ್ಗೆ ಥರ್ಡ್ ರೌಂಡ್ ಒಳಗೆ ಅಂತೇಳಿ. ಸೊ ಆ ಕಾಲೇಜಿನ ಒಂದು ಸ್ಲಿಪ್ ತೊಗೊಂಡು ನೀವು ಆ ಕಾಲೇಜಿಗೆ ಹೋದ್ರಿ ಅಂದ್ರೆ, ಬೇರೆ ಕಾಲೇಜ್ ಅಲಾಟ್ ಆಗಿರ್ತಕ್ಕಂಥ ಒಂದು ಕಾಲೇಜ್ ಸ್ಲಿಪ್ ತೊಗೊಂಡು ಇವಾಗ ಅಡ್ಮಿಷನ್ ಮಾಡಿರ್ತಕ್ಕಂಥ ಕಾಲೇಜಲ್ಲಿ ಹೋದ್ರಿ ಅಂದ್ರೆ, ಸರ್ ಹಿಂಗೆ ನಾವೊಂದು ವೇಟ್ ಮಾಡಾಕತ್ತಿದ್ದೆ. ಸೊ ವೇಟ್ ಮಾಡಬೇಕಾದ್ರೆ ನನಗೆ ಥರ್ಡ್ ರೌಂಡಲ್ಲಿ ಈ ಕಾಲೇಜ್ ಸಿಕ್ಕೈತಿ ಅಂತ ಅವ್ರಿಗೆ ಗೊತ್ತಿರ್ತೈತಿ, ಆಲ್ರೆಡಿ ಇದು ಗೊತ್ತಿರ್ತೈತಿ. ಸೊ ನೀವು ಹೋಗಿ ಜಸ್ಟ್ ಅಡ್ಮಿಷನ್ ಸ್ಲಿಪ್ ತೋರಿಸಿದ್ರಿ ಅಂದ್ರೆ ನೀವು ಏನೇನು ಕೊಟ್ಟಿರ್ತೀರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ A to Z ಯಾವುದೂ ಮಿಸ್ ಮಾಡೋದಿಲ್ಲ. ಅವರು ಪ್ರತಿಯೊಂದು ಕೊಡ್ತಾರೆ. ನಿಮಗೇನು ಯಾವುದೇ ರೀತಿ ಫೈನ್ ಇರೋದಿಲ್ಲ, ಯಾವುದೇ ರೀತಿ ಅಮೌಂಟ್ ನಿಮಗೆ ಹೆಚ್ಚಿಗೆ ತೊಗೊಳ್ಳೋದಿಲ್ಲ, ₹1 ನಿಮ್ದೇನೂ ಹೋಗೋದಿಲ್ಲ. ಪ್ರತಿಯೊಂದು ನಿಮಗೆ ರಿಟರ್ನ್ ಬರ್ತೈತಿ. ಏನೋ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಇವಾಗ ಚಾಯ್ಸಸ್ ಕೇವಲ ಎರಡೇ ಇರ್ತಾವೆ, ಒಂದು ಚಾಯ್ಸ್ 1 ಒಂದು ಚಾಯ್ಸ್ 4. ಐದರ್ ಅಡ್ಮಿಷನ್ ಮಾಡ್ಕೋಬೇಕು ಇಲ್ಲ KA ಕೌನ್ಸಿಲಿಂಗಿಂದ ಔಟ್ ಆಗಬೇಕು, ಇವೆರಡೇ ಆಪ್ಷನ್. ಮತ್ತು ಇನ್ನು ಫೀಸ್ ಎಷ್ಟು ಪೇ ಮಾಡಬೇಕು, ಅಲ್ಲಿ ನಿಮಗೆ ಕೋರ್ಸ್ ಡೀಟೇಲ್ಸಲ್ಲಿ ಕೋರ್ಸಲ್ಲಿ ಎಷ್ಟು ಪೇಮೆಂಟ್ ತೋರಿಸಿರ್ತೈತಿ. ಇವಾಗ ನೀವು ಅಡ್ಮಿಷನ್ ಆರ್ಡರ್ ಅಂದರೆ ಲೈಕ್ ಇವಾಗ ಪೇಮೆಂಟ್ ಡೀಟೇಲ್ಸ್ ತೊಗೊತೀರಿ ಚಾಯ್ಸ್ 1 ಕೊಟ್ಟು, ಆವಾಗ ಅಲ್ಲಿ ಫೀಸ್ ತೋರಿಸ್ತೈತಿ, ಇಷ್ಟು ಫೀಸ್ ಪೇ ಮಾಡ್ಬೇಕಂತೇಳಿ. ಅಷ್ಟು ಫೀಸ ನೀವು ಅವತ್ತೇ ಪೇ ಮಾಡಬೇಕು. ಇಲ್ಲ ನಾನು ಚಾಯ್ಸ್ 1 ಕೊಟ್ಟೆ, ಪೇಮೆಂಟು ಮಾಡಿದೆ, ಬಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ FIR ಆಗೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಚಾಯ್ಸಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮ್ಯಾಂಡೇಟರಿ ಐತಿ. ಯಾವಾಗ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ಬಿಡ್ತಾರೆ ಅಂದರೆ ಇವಾಗ ರಿಸಲ್ಟ್ ಬಂದು 3-4 ದಿನ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಇರ್ತೈತಿ. ಲೈಕ್ ಇವಾಗ ಚಾಯ್ಸ್ ರಿಸಲ್ಟ್ ಬಂತು, ಕಾಲೇಜ್ ರಿಸಲ್ಟ್ ಬಂದಮೇಲೆ ಒಂದಿನ ಮೇ ಬಿ ನಿಮ್ಮ ಕಾಲೇಜಲ್ಲಿ ರಿಸಲ್ಟ್ ನೋಡ್ಕೊಳಕ್ಕೆ. ಸೊ ಅದಾದ್ಮೇಲೆ ಕಟ್ ಆಫ್ ಎಲ್ಲ ಬಿಡ್ತಾರೆ. ಸೊ ಕಟ್ ಆಫ್ ಥ್ರೂ ಮತ್ತೆ ನಿಮಗೆ ಇದು ಮಾಡ್ತಾರೆ. ಸೊ ಸೆಕೆಂಡ್ ರೌಂಡಿಂದ ನೀವು ಅಡ್ಮಿಷನ್ ಮಾಡ್ಕೋಬೇಕು, ಇಲ್ಲಾಂದರೆ ಎಕ್ಸಿಟ್ ಆಗಬೇಕು. ಇದಿಷ್ಟೇ. ಪೇಮೆಂಟ್ ಅಂದರೂ ಅಲ್ಲಿ ಎಷ್ಟು ಇರ್ತೈತಿ ಅಷ್ಟು ನೀವು ಪೇ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ. ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಅಥವಾ ಅಡ್ಮಿಷನ್ ತೊಗೋತೀರಿ ಅಂದರೆ, ಇಲ್ಲ ಹೊರಗೆ ಬರ್ತೀರಿ ಅಂದರೆ ಯಾವುದೇ ರೀತಿ ಪೇ ಮಾಡೋದಿಲ್ಲ. ಆ್ಯಂಡ್ ಥರ್ಡ್ ರೌಂಡಿಗೆ ಮತ್ತೆ ಅಗೇನ್ ಎಡಿಟಿಂಗ್ ಲಿಂಕ್ ಬಿಡ್ತಾರೆ, ಕೆಳಗೆ ಮೇಲೆ ಮಾಡ್ಕೋಬೋದು. ಅವಾಗ ಯಾವುದೇ ರೀತಿ ಆ್ಯಡ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಕೆಲವೊಂದಿಷ್ಟು ಲೈಕ್ ಎಲ್ಲ ಕೋರ್ಸ್ಗಳಿಗೆ ಆ್ಯಡ್ ಮಾಡ್ಕೊಳಕ್ಕಂತೂ ಬರೋದಿಲ್ಲ. ಏನಾದರೂ ಕಾಲೇಜಸ್ ಹೆಚ್ಚಿಗೆ ಮಾಡಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಹೆಚ್ಚಿಗೆ ಮಾಡೋದ್ರು ಅಂದ್ರೆ ಕೆಲವೊಂದಿಷ್ಟು ಕಾಲೇಜಲ್ಲಿ ಕೆಲವೊಂದಿಷ್ಟು ಸೀಟ್ಸ್ಗಳು ಮತ್ತೆ ಜಾಸ್ತಿ ಇನ್ಕ್ರೀಸ್ ಮಾಡಿರ್ತಾರೆ. ಆವಾಗ ಲೈಕ್ ಇವಾಗ ಫಾರ್ಮಸಿ ಸೆಕೆಂಡ್ ರೌಂಡಿಗೆ ಬಂತು, ಅವ್ರಿಗೆ ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಕೆ ಚಾನ್ಸ್ ಇರ್ತದೆ. ಯಾಕಂದರೆ ಅವ್ರಿಗೆ ಬಿಟ್ಟಂಥದ್ದು ಕೇವಲ ಲಿಮಿಟೆಡ್ ಕಾಲೇಜಸ್ ಇದ್ದು, ಮೊನ್ನೆ ಒಂದು ಸ್ವಲ್ಪ ಬಿಟ್ಟರು, ಹಾಗೇನು ಅವ್ರು ಆ್ಯಡ್ ಮಾಡಿಕೊಂಡ್ರು. ಇನ್ನು ಮತ್ತೇನಾದರೂ ಅಪ್ಕಮಿಂಗ್ ಡೇಸಲ್ಲಿ ಮತ್ತೆ ಕಾಲೇಜಸ್ ಆ್ಯಡ್ ಆದರೆ, ಸೀಟ್ಗಳು ಆ್ಯಡ್ ಆದರೆ ಹಾಗೇನು ಅವ್ರಿಗೆ ಆ್ಯಡ್ ಮಾಡ್ಕೊಳಕ್ಕೆ ಒಂದು ಚಾನ್ಸ್ ಇರ್ತೈತಿ. ಲೈಕ್ ಆರ್ಕಿಟೆಕ್ಚರ್ವರೆಗೂ ಸಹ ಸೇಮ್. ಸೊ ಐ ಹೋಪ್ ಕ್ಲಿಯರ್ ಆಯಿತು ಅನ್ಕೋತೀನಿ. ತಾವು ನೆಕ್ಸ್ಟ್ ನೋಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನೇನು ಸ್ಟ್ರಾಟಜಿ ಅಂತಲೂ ಹೇಳಿದೆ. ಸೊ ಪೇಮೆಂಟ್ ಆದ್ರೇ ಮುಂದಿನ ನೋಡಿ ನೀವು ಹೋಗೋಕ್ಕೆ ಸಾಧ್ಯ ಐತಿ. ನಾನು ಪೇ ಮಾಡೋದಿಲ್ಲ, ಚಾಯ್ಸ್ 2 ಕೊಟ್ಟು ಹೋಲ್ಡ್ ಒಳಗೆ ಇಟ್ಕೊತೀನಿ, ನಾನು ಚಾಯ್ಸ್ 3 ಕೊಟ್ಟು ಹೋಲ್ಡ್ ಒಳಗೆ ಇಟ್ಕೊಂಡು ಮುಂದಿನ ನೋಡಿ ಹೋಗ್ತೀನಿ ಅಂದ್ರೆ ಆ ರೀತಿ ಯಾವುದೇ ನಿಮಗೆ ಚಾಯ್ಸ್ ಇಲ್ಲ. ಚಾಯ್ಸ್ 3 ಅನ್ನೋದೇ ಇಲ್ಲ, ಮರ್ತು ಬಿಡ್ರಿ. ಚಾಯ್ಸ್ 1 ಚಾಯ್ಸ್ 4 ಏನಾದರೂ ರೂಲ್ಸ್ ಏನಾದರೂ ಚೇಂಜ್ ಆಯಿತು, ಮತ್ತೆ ಏನಾದರೂ ಹೊಸದಾಗಿ ಏನಾದರೂ ಬಂತು ಅಂದರೆ ನಿಮಗೆ ಅಗೇನ್ ಖಂಡಿತವಾಗಿಯೂ ಸಹ ಸಂಪೂರ್ಣ ಮಾಹಿತಿ ಇಟ್ಕೊಂಡು ನಿಮಗೆ ಮತ್ತೆ ಒಂದು ಡೀಟೇಲ್ ಕಂಪ್ಲೀಟಾಗಿ ಹೇಳ್ತೇನೆ ಅಂತ. ಏನು ವರಿ ಮಾಡ್ಕೊಬೇಡ್ರಿ. ಏನಾದರೂ ರೂಲ್ಸ್ ಲೈಕ್ ಇವಾಗ ನಮ್ಮ ಚಾಯ್ಸ್ 2 ಚಾಯ್ಸ್ 3 ಮತ್ತೆ ಏನಾದರೂ ಇತ್ತು ಅಂದರೆ ಆ್ಯಸ್ ಪರ್ ದ KA ಕೌನ್ಸಿಲಿಂಗ್ ರೂಲ್ಸ್ ಆ ರೀತಿ ಇಲ್ಲ. ಏನಾದರೂ ಬಂದರೆ ನಾನು ನಿಮಗೆ ಖಂಡಿತವಾಗಿ ಮತ್ತೆ ವೀಡಿಯೋ ಮಾಡಿ ನಿಮ್ಮ ಮುಂದೆ
ತೊಗೊಂಡು ಬರ್ತೀನಂತ, ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಂತ. ಸೊ ಇದಾಗಿತ್ತು ಇವತ್ತು ನೋಡೋ, ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಂತ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗೆ ನಿಮ್ಮ ದೋಸ್ತಕ್ಕೆ ಶೇರ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.